ಇರ್ತೀಯಾ ಮನೇಲಿ ಇರ್ತೀಯಾ ಅಂತ ಹೇಳ್ದಲ್ಲ, ಆ ಹಾಡು ಜ್ಞಾಪಕ ಬಂತು. ಯಾವುದು? ನಾವು ಕ್ರಿಕೆಟ್ ಸಂಬಂಧಪಟ್ಟಂಥ ವಿಷಯಗಳನ್ನು ನಾವು ಮಾತಾಡಲ್ಲ. ಯಾಕೆ ಹೇಳು? ಪೂಜೆಗೆ ಬಂದೆ ಮಹಾದೇವರ. ಗೈಸ್ ಯಾರು ಬಂದಿದ್ದಾರೆ ನೋಡಿ. ಗಣೇಶ ನೋಡೋದಕ್ಕೆ ಇಬ್ರು ಬಂದಿದ್ದೀವಿ. ಈಗ ಗಣೇಶ ನೋಡೋಕ್ಕೆ. ನಮಸ್ಕಾರ ಎಲ್ರಿಗೂ, ಜೈ ಗಣೇಶ. ಗಣೇಶ ಹತ್ರ ಹೋಗೋಣ ಬನ್ನಿ. ಗೈಸ್ ನೋಡಿ, ಗೈಸ್ ಗಣೇಶದು ಇನ್ಸ್ಟಾಗ್ರಾಮ್ ಇದೆ. ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅದು ಅನ್ನಿಸ್ತದ. ಸ್ಕ್ಯಾನರು ಇದೆ, ಜೊತೆಗೆ ನೇಮ್ ಹಾಕಿರ್ತೀನಿ. ಹಾಗೆ ಫಾಲೋ ಮಾಡಿ ಈ ಪೇಜ್ನ ಫಾಲೋ ಮಾಡಿ. ಫಾಲೋ ಮಾಡಿ. ಎಲ್ಲಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಅದೇ ರೀತಿ ಕೈ ತೊಳೆಯೋದಕ್ಕೆ ಡಸ್ಟ್ಬಿನ್ ಹಾಕಿ, ಆಮೇಲೆ ಇಲ್ಲಿ ಕೈಗೆಲ್ಲ ಒಂದೊಂದು ಪಾಂಪ್ಲೆಟ್ ಮಾಡಿದ್ದೀವಿ, ಹ್ಯಾಂಡ್ ಬೇಸ್. ಅದರಲ್ಲಿ ಗೈಸ್ ಪ್ರಸಾದ ಎಕ್ಸ್ಟ್ರಾ ನನ್ನ ಹತ್ರನೂ ಇದೆ, ಬೇಕಾದ್ರೆ ಹೇಳಿ ಕೊಡ್ತೀನಿ. ಥ್ಯಾಂಕ್ಸ್, ಲವ್ ಯು ಫಾರೆವರ್. ರೋಷನ್ ಹೋಟೆಲ್ ಅಂತ ಇದೆ, ಅದು ಮುಂಭಾಗ ಇದೆ. ಡಸ್ಟ್ಬಿನ್, ಕುಡಿಯೋ ನೀರು, ಕೈ ವ್ಯವಸ್ಥೆ ಎಲ್ಲ ಅಲ್ಲೇ ಮುಂದೆ ಇದೆ. ಗೈಸ್ ಇವಾಗ ಪ್ರಸಾದ ತಿಂದಿದ್ದಾಯ್ತು, ಎಲ್ಲ ಆಯಿತು. ಇಂಟ್ರಡಕ್ಷನ್ ಕೊಡೋದೇ ಮರ್ತೋದೆ. ನಾನು ಹೇಳೋದನ್ನ ನೀವು ಹೇಳಿ. ಎಲ್ಲ ಕುಟುಂಬಕ್ಕೆ, ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಈ ನಮ್ಮ ಸಮಸ್ತ ಕನ್ನಡಿಗರಿಗೆ ಅಣ್ಣನ ತರ ಹೇಳೋದಕ್ಕಾಗಲ್ಲಪ್ಪ ನಮ್ಗೆ, ಅಣ್ಣನ ಸ್ಟೈಲೇ ಬೇರೆ. ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಕಿಚ್ಚಾಬುವನ್ ಮಾಡುವ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸಮಸ್ತ ಕನ್ನಡಿಗರಿಗೆ ಕಿಚ್ಚಾಬುವನ್ ಮಾಡು. ಎಲ್ಲ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ, ಎಲ್ಲ ನನ್ನ ಸಮಸ್ತ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಕಿಚ್ಚಾಬುವನ್ ಮಾಡುವ ನಿಮ್ಮ ಪ್ರೀತಿಯ ಕಿಚ್ಚಾಬುವನ್ ಮಾಡುವ ನಮಸ್ಕಾರಗಳು. ಒಳ್ಳೆ ರ್ಯಾಪ್ ಸಾಂಗ್ ತರ ಹೇಳ್ತಾನೆ. ವಾಟ್ ಬ್ರೋ, ವಾಟ್ ಇಸ್ ದಿಸ್? ಸೊ ಇವಾಗ ಪ್ರಸಾದ ತಿಂದಿದ್ದಾಯ್ತು, ಎಲ್ಲ ಆಯಿತು. ಇದೇ ಸಪ್ರೇಟ್ ಕಂಟೆಂಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ, ಕಾಲೇಜಲ್ಲಿ ಇವ್ರು ಸಿಕ್ಕಿದ್ರು ನನಗೆ. ಅದೇ ಅವತ್ತಿನ ದಿನನೇ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಇದು ನೆಕ್ಸ್ಟ್ ಡೇ ಬರ್ತಿದೆ ನಿಮಗೆ ಬ್ಲಾಗ್. ಅಣ್ಣ ಯಾಕಂದ್ರೆ ಬ್ಲಾಗ್ ಮಾಡೋಕ್ಕೆ ಬಿಟ್ಟಿಲ್ಲ. ಬಟ್ ಅವ್ರು ಮಾಡ್ತಿರೋದು ಏನು ಮಿಸ್ಟೇಕ್ ಅಂದರೆ, ಪಾಂಪ್ಲೆಟು ಸ್ಕ್ಯಾನರ್ ಹಾಕಿರಲ್ಲ, ಅದೇನು ಮಾಡ್ತಾರೆ, ಕೆಲವರು ಪ್ರಸಾದಕ್ಕೆ ಕೆಳಗಡೆ ಇಟ್ಕೊಳ್ಳೋಕ್ಕೆ, ಇಲ್ಲ ಗಣೇಶ ಇದೆ ಅಂತಂದ್ರು ಕೆಲವರು ಕೇರ್ಲೆಸ್ ಆಗಿರ್ತಾರಲ್ಲ, ಕೈ ಓಡಿಸ್ಕೊಳ್ಳೋಕ್ಕೆ ಮಾಡಿಬಿಡ್ತಾರೆ, ವೇಸ್ಟ್ ಆಗುತ್ತೆ. ಅದು ಬದಲು ಅವ್ರು ಏನು ಮಾಡಿಸ್ಬೋದಾಯಿತು, ಚಿಕ್ಕದಾಗ ಒಂದು ಬ್ಯಾನರ್ ಥರ ಮಾಡಿಸ್ಬಿಟ್ಟು ಸ್ಕ್ಯಾನರ್ ಹಾಕ್ಬಿಟ್ಟು ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಈ ನನಗೆ ನನ್ನ ಮೀಸೆ ಮೇಲೆ ಕೋಪ ಬರ್ತಿದೆ. ಇದು ನೀಟಾಗಿ ಸೆಟ್ ಆಗುತ್ತೆ, ಇದಕ್ಕೆ ಕೊಬ್ಬು ಜಾಸ್ತಿ ಆಗಿದೆ. ಹಿಂಗೆ ಮಾಡೋಕ್ಕೆ ಹೋದರೆ ರಿಂಕಲ್ ಆಗುತ್ತೆ. ಸರಿ ಹಿಂಗೆ ಮಾಡೋಕ್ಕೆ ಹೋದರೆ ಹಿಂಗೆ ಬರುತ್ತೆ. ನನಗೆ ಹಂಗೆಲ್ಲ ಇಷ್ಟ ಇಲ್ಲ, ಸ್ಟ್ರೈಟಾಗಿರ್ಬೇಕು. ನೋಡಿದ್ರೆ ಹಿಂಗೆ ಏನಂತೀರಾ? ಯು ಆರ್ ಏನಂತಾರೆ, ನೀನು ಸಕ್ಸಸ್ ಇಂದ ತೇಲ್ತಾ ಇದೀಯಾ. ಯಾರು? ನೀನು. ಅಯ್ಯೋ ಯಾಕೆ ಗೊತ್ತಾ? ಏಕೆ? ನಿಂಗೆ ಮೀಸೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ಯಾ, ನನಗೇನು ಇಲ್ಲ ಇಲ್ಲಿ.
ನೋಡೋದಕ್ಕೆ ಗಂಡಸ್ತರ ಇದ್ದೀರಾ ನೀವು ಗಂಡಸೇನಾ ಒಂದ್ ಚಿಕ್ಕದಾಗಿ ಹುರಿ ಮೀಸೆ ಬಂದಿದೆ, ಗಡ್ಡನೂ ಬಂದಿಲ್ಲ. ನಾನು ಯಾರಪ್ಪ ಹೇಳ್ಕೊಳ್ಳಿ? ಇಂಥ ಜನ್ಮ ಪಾಪಿಗೂ ಕೊಡಬೇಡ. ನಂದೇ ಒಂಥರ ಕಷ್ಟ ಅಂದ್ರೆ ಇವ್ರದೇ ಒಂಥರ ಕಷ್ಟ. ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಕಷ್ಟಗಳಿರ್ತವೆ. ನೋಡು, ಇರೋದ್ರಲ್ಲಿ ಖುಷಿ ಇರಬೇಕು. ಸುಮ್ಮನೆ ಕಿಟಿಂಗ್ ಫ್ಯಾನ್ಸ್ ಇರ್ತಾರೆ ಬಿಡುಗರು, ನಾವು RCB ಫ್ಯಾನ್ಸು. ನಾವು ಕ್ರಿಕೆಟ್ ಸಂಬಂಧಪಟ್ಟಂಥ ವಿಷಯಗಳನ್ನ ನಾವು ಮಾತಾಡಲ್ಲ. ಯಾಕೆ ಹೇಳು? ಯಾಕೆ? ನನಗೂ ಕ್ರಿಕೆಟ್ಗೂ ಆಗಿ ಬರೋದಿಲ್ಲ, ಸ್ಪೋರ್ಟ್ಸ್ಗೆ ಆಗಿ ಬರಲ್ಲ ನನಗೆ. ತಂದಾನಿ ನಾನೇ ತಾನೇ ತಂದಾನು ತಾನೇ ತಾನೇನು. ಯಾರಿಗಾರ ಮ್ಯೂಸಿಷಿಯನ್ ಬೇಕು ಅಂದರೆ ಇಲ್ಲಿದ್ದಾರೆ. ಅದೇ ಲೋ ಬಜೆಟ್ ಫಿಲಮ್ಸ್, ಬರೀ ಇಂಥದೆಯಾ? 100 ರೂಪಾಯಿ ಕೆಲಸ ಮುಗಿಸ್ಬೇಕು ಅಂದವರು ಇಲ್ಲೇ ವ್ಲಾಗ್ ಮಾಡ್ತಾ ಇದೀನಿ. ಸಾಂಗ್ ಇಲ್ಲೇ ಇದೆ, BGM ಕಟ್ ಮಾಡ್ಕೊಳ್ಳಿ. ಅಧ್ಯಕ್ಷ ಆ ಮೂವಿದು ಏನೋ ಸಾಂಗ್ ಅಂತೆ, ಹಾಡ್ತಾರಂತೆ. ಹಾಡಲ್ಲಪ್ಪ, ಅದೇನೋ ಫ್ರೀ ಇದೆಯಾ ಮನೇಲಿ ಇರ್ತೀಯಾ ಅಂತ ಹೇಳ್ದಲ್ಲ, ಆ ಹಾಡ್ ಜ್ಞಾಪಕ ಬಂತು. ಯಾವುದು? ಫ್ರೀ ಆಗಿದ್ರೆ ಪಾರ್ಟಿ ಕಣ್ಲ, ಡೈಲಿ ಫ್ರೀನೇ, ಬೇರೆ ಏನು ಕೆಲಸ ಇಲ್ಲ. ಅದ್ ನಿನಗೆ ಸಕ್ಕದಾಗ ಅನ್ವಯಿಸುತ್ತೆ. ಅರ್ಜುನ್ ಜನ್ಯ ಸರ್ ನೋಡಿ, ಕಾಂಪಿಟೇಟರ್ ನಿಮಗೆ. ವಿಜಯ್ ಪ್ರಕಾಶ್ ಸರ್ ನೋಡಿ, ನಿಮಗೆ ಬೇಕು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಇನ್ನೊಂದು ಗೊತ್ತಾ ಗೈಸ್, ಇವಾಗ ಇಲ್ಲಿ ಯಾವುದೋ ಸೇಲ್ ಹಾಕಿದ್ದಾರೆ, ಅಲ್ಲಿಗೆ ಬಂದಿದ್ದೀನಿ. ಸೊ ಇಲ್ಲಿ ಯಾವುದೋ ಸೇಲ್ ಹಾಕಿದ್ದಾರೆ. ಈ ಥರ ಯಾವ್ದಾರ ಹೋಗಿದ್ದೀರ ನೀವು? ಒಂದ್ಸಲ ಹೋಗಿದ್ದೆ, ಮೇಗಾ ಸೇಲ್ ಅಂತ ಹಾಕಿದ್ರು. ಏನ್ ಹುಡುಗಿ ಹೆಸರಲ್ಲಿ ಏನೋ ಬಿಸ್ನೆಸ್ ಮಾಡ್ತಾ ಸ್ವಲ್ಪ ನೋಡೋಣ ಅಂತ ಹೋದ್ರೆ, ಅದ್ ಮೆಗಾ ಸೇಲ್ ಅಲ್ಲ, ಮೇಗಾ ಸೇಲ್ ಅಲ್ಲ, ಮೆಗಾ ಸೇಲ್ ಅಂತೆ, MEGA ಅಂತೆ. MEGH ಅಂತ ಹಾಕಿದ್ ನೋಡಿ, ಯಾವ್ದೋ ಹುಡುಗಿ ಹೆಸರು ಅನ್ಕೊಂಡೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಹಾಂ, ಅದೇನು ಮುಹೂರ್ತ ನೋಡಬೇಕು, ನಿನ್ನ ಹುಟ್ಟಿಸಿದ ಮುಹೂರ್ತನ ಇರ್ತಾಳೇನೋ ಅನ್ಕೊಂಡ್ರೆ ಯಾರು ಇರಲಿಲ್ಲ. ಬನ್ನಿ ಇವಾಗ ಹೋಗಿ ಒಳಗೆ ಏನೇನಿದೆ ಎಲ್ಲ ನೋಡೋಣ. ಪ್ಲೀಸ್, ಇಲ್ಲಿ ನನಗೂ ಮತ್ತು ಇದಕ್ಕೂ ತುಂಬ ಕನೆಕ್ಷನ್ ಜಾಸ್ತಿ, ನೋಡಿರ್ತೀರ. ಸ್ಪೆಕ್ಸ್ ಕಲೆಕ್ಷನ್ ನಮ್ಮ ಅಮ್ಮ ನೋಡ್ತಿದ್ದೆ ಬ್ಲಾಗ್, ಬಾಯಿಗೆ ಬಂದಂಗೆ ಅಲ್ಲೇ ಆನ್ ದ ಸ್ಪಾಟ್ ಜನ್ಮಕ್ಕೆ ಹೋಗೋ ಬೈತಾರೆ. ಸೊ ಈಗ ಟ್ರೈ ಮಾಡೋಣ, ತೊಗೊಳಲ್ಲ, ಟ್ರೈ ಮಾಡೋಣ. ಏನ್ ಭುವನ್ ಏನೋ ಹೇಳ್ತಿದ್ದ? ಇದು ಚೆನ್ನಾಗಿದೆ, ಅವ್ರು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ನಾನು ಬೇಡ ಅಂತ ಇದ್ದೀನಿ. ಇವ್ರು ಇನ್ನೊಬ್ರು ಅಂಗಡಿಯವರು. ಕ್ಯಾ ಭಯ್ಯ ये कूलिंग ग्लास जो देख रहे हो उनका, ये आप क्या फ्री में दोगे क्या? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದು ನಮ್ಮ ದೇಶ ಅಂದ್ರೆ अरे हम यही पर आते रहते. ನೋ ಪ್ರಾಬ್ಲಮ್, ಲೆಗೆ ಜಾಯಿए. ಅಯ್ಯೋ ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಭಯ್ಯ. ಇವತ್ತು ಯಾವಾಗಲೂ ಬರ್ತಾರಂತೆ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಅಯ್ಯೋ ಮಾತಿಗೆ ಹೇಳೋದು ಗುರು. ಥ್ಯಾಂಕ್ ಯು ಭಯ್ಯ. ನೋಡಿ ಫ್ರೀಯಾಗಿ ಕೊಡ್ತಾರಂತೆ, ಫ್ರೀಯಾಗಿ ನೋಡಿ. ಆಯ್ತು ಕರ್ತು, ನಾವ್ ಹೇಳ್ತಾ ಇರ್ತೀವಿ ಹಿಂದೆಯವರು ಏನೇನೋ ಹಂಗೆ ಹಿಂಗೆ ಅಂತ ಬೈಕೋತಾ ಇರ್ತೀವಿ. ಅವ್ರದ್ದು ದೊಡ್ಡದು. ಅಪ್ಪ ಸಲ್ಮಾನ್ ಖಾನ್ ಅವರು ಅವ್ರದ್ದು ದೊಡ್ಡದು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಮನ್ಸು ಓಕೆನಾ? ಇವಾಗ ಸಬ್ಸ್ಕ್ರೈಬ್ ಮಾಡ್ಸಾನಿರಿ. यूट्यूब में देखते हो? आप YouTube देखते हो क्या? देखते हो? उसमें सब्सक्राइब कर दो। एक चैनल आएगा किच्चा बोन, उसको सब्सक्राइब कर देना. BHU वही फर्स्ट में आया देखो. ನೋಡಪ್ಪ ಯೂಟ್ಯೂಬ್ ರೆಕಮೆಂಡೇಶನ್ ಎಲ್ಲ ಬರ್ತಿದ್ಯಾ? ವೈ ರೆಕಮೆಂಡೇಶನ್ ಎಲ್ಲ ಬರ್ತಿದ್ಯಾ? ಓಹೋ ಥ್ಯಾಂಕ್ ಯು ಭಯ್ಯ. ಗೈಸ್, ಇಲ್ಲಿ ಬುಕ್ಸ್ದು ಏನಂತ ಸ್ಟೋರ್ ಅಲ್ಲ, ಒಂದಿದೆ. ಸೊ ಇವ್ರು ಯಾವುದೋ ಬುಕ್ ನೋಡೋದಂತೆ. ಯಾವ ಬುಕ್ಕು ಅದು? ಗುಡ್ ಗರ್ಲ್ಸ್ ಗೈಡ್ ಟು ಮರ್ಡರ್ ಅಂತ. ಏನಿದು? ಏನೋ ಆ ಬುಕ್ಕು ನಾನು ಓದಿಲ್ಲ, ನನ್ನ ಫ್ರೆಂಡ್ ಒಬ್ಳು ಓದ್ತಾ ಇದ್ಲು. ವಿಷಯ ಗೊತ್ತಾಗ್ತಿದ್ದಂಗೆ ಅವಳ ಜೊತೆ ಮಾತಾಡ್ಸೋದೇ ನಿಲ್ಸ್ಬಿಟ್ಟೆ ನಾನು. ಅರ್ಥ ಆಯ್ತಾ? ಹೇಗೆ? ಟೈಟಲ್ ನೋಡಪ್ಪ, ಗುಡ್ ಗರ್ಲ್ಸ್ ಗೈಡ್ ಟು ಮರ್ಡರ್ ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ಕೊಂದ್ಗಿಲ್ ಬಿಟ್ಟು ಶೆಡ್ ಕರ್ಕೊಂಡೋಗಿ. ಗೈಸ್, ಇಲ್ಲಿ ಐಪ್ಯಾಡ್ ಇದೆ. ಇದು ನಾರ್ಮಲ್ಲು, ಇದು ಪ್ರೋ ವರ್ಷನ್ನು.
ಸೊ ಆಟೋಗ್ರಾಫ್ ಹಾಕೋಣ ಇವಾಗ. ನೀನು ಹಾಕ್ತೀಯಾ? ಏನಂತ ಹಾಕಿ ನೀನೇ ಹಾಕು. ಈಗ ನಿಮ್ಮ ಇಚ್ಛಾ ಯಾರಿಗಾರ ಆಟೋಗ್ರಾಫ್ ಸಿಕ್ಕಿಲ್ಲ ಅಂದರೆ ಬನ್ನಿ, ನಾನೇ ಫ್ರೀಯಾಗಿ ಹಾಕ್ಕೊಡ್ತೀನಿ. ಇದನ್ನೇ ಸ್ಕ್ರೀನ್ಶಾಟ್ ಮಾಡ್ಕೊಂಬಿಡಿ ಅಷ್ಟೇ. ಈಗ ಗೈಸ್ ಇದು ದೊಡ್ಡದಾಗಿದೆ, ದೊಡ್ಡದಾಗಿ ಹಾಕೋಣ. ಬ್ರೋ ನೀನು ಕಿಚ್ಚ ಫ್ಯಾನ್ ಅಂತ ಗೊತ್ತು ಬ್ರೋ, ಎಷ್ಟು ಸಲ ಸೈನ್ ಆಗ್ತೀಯಾ? ಇವಾಗ ನೀನು ಮಾಡಿಲ್ಲ ಅಂದರೆ, ಸೈನ್ ಮಾಡೋದು ಬಿಟ್ಟಿಲ್ಲ ಅಂದರೆ ಮಕ್ಕುಗದು ಓಡಿಸ್ತಾರೆ ಇವರೆಲ್ಲ. ಲಾಟ್ಸ್ ಆಫ್ ಲವ್. ಹಿಂಗೆ ಇರಲಿ, ಇದು ಹಂಗೆ ಎಷ್ಟೊತ್ತು ತನಕ ಇರುತ್ತೆ ನೋಡೋಣ. ದೊಡ್ಡದ್ರಲ್ಲಿ ಸುದೀಪು, ಚಿಕ್ಕದ್ರಲ್ಲಿ ಭುವನ್ನು. ಬೇಡ ಬೇಡ, ಇದು ಯಾವ್ದು ಗುರು ಟಪ 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 ಅಂತ. ಈಗ ಏನು ಗುರು ಅದು? ಯಾರು ನೋಡಿದ್ರೆ ಎಷ್ಟು ಇಷ್ಟಪಡ್ತಾರೆ ನೋಡೋಣ. ಗೈಸ್ ಇವಾಗ ಹೊಡ್ತಾ ಇದ್ದೀನಿ ನಾನು, ಆ್ಯಂಡ್ ಇವರು ಹೋಗ್ತಾ ಇದ್ದಾರೆ. ನನ್ನ ಗಾಡಿ ಇಲ್ಲೇ ಇದೆ. ಇದು ಆಂಟಿದು ಇದು ಬಂದ್ಬಿಟ್ರೆ ಬಾಯಿಗೆ ಬಂದ್ಬಿಡ್ತಾವೆ ಎಲ್ಲ, ಹಿಂಗೆ ಬರ್ತಾರೋ ಗೊತ್ತಿರಲ್ಲ. ರೈಟಿಗೆ ಇಂಡಿಕೇಟರ್ ಹಾಕಿ ಲೆಫ್ಟ್ ಟರ್ನ್ ಮಾಡ್ತಾರೆ. ಹಾಂ, ಲೆಫ್ಟಿಗೆ ಹಾಕಿ ರೈಟಿಗೆ ಹೋಗ್ತಾರೆ. ಕೆಲವು ಸಲ ಎರಡೂ ಅಂದರೆ ರೈಟಿಗೂ ಹಾಕ್ತಾರೆ, ಲೆಫ್ಟಿಗೂ ಹಾಕಿರ್ತಾರೆ, ಸ್ಟ್ರೈಟ್ ಹೋಗ್ತಾರೆ. ಸೊ ಇಂಡಿಕೇಟರ್ ಆನ್ ಇರುತ್ತೆ ಅಂತ ಗೊತ್ತಿರಲ್ಲ ಅವರಿಗೆ. ಯಾವ್ದು ಬ್ಲರ್ ಆಗ್ತೈತೆ. ಗಾಡಿ ಇಲ್ಲೇ ಇದೆ. ಈಗ ನಾನು ಹೋಗ್ತಾ ಇದ್ದೀನಿ. ಇವಾಗ ನಾನು ನೀವು ಅಣ್ಣಗೆ ನಾನು ಬಂದರೆ ಪ್ರಾಬ್ಲಮ್ ಆಗ್ತದೆ. ಸೊ ನಾನು ಹೋಗ್ತಾ ಇದ್ದೀನಿ ಮನೆಗೆ, ಇವರು ಹೋಗ್ತಾ ಇದ್ದಾರೆ. ಸೊ ಅಗೇನ್ ಯಾವಾಗ ಮೀಟ್ ಮಾಡ್ತೀವಿ ಗೊತ್ತಿಲ್ಲ, ಬಟ್ ಮಹದೇಶ್ವರ ಯಾವ ಟೈಮಲ್ಲಿ ಯಾವ ಸಾಂಗ್ ನೋಡಿ. ಸೊ ಈಗ ಥ್ಯಾಂಕ್ ಯು, ಬೈ. ಸಿಗುವ ಯಾವಾಗ? ನೆಕ್ಸ್ಟ್ ಕಾಲೇಜ್ ಹತ್ರ ಮೀಟಿಂಗ್, ಆನ್ಲೈನ್ ಮೀಟಿಂಗ್. ಅದು ಮುಂದೆ ನಿಮ್ಗೆ ಗೊತ್ತಾಗತ್ತೆ ಏನು. ಸ್ಟೇ ಟ್ಯೂನ್ ಅಷ್ಟೇ. ಹಾಂ, ಓಕೆ, ಸಿ ಯು, ಸ್ಟೇ ಟ್ಯೂನ್.